ಹಾಯ್ ಎಲ್ರಿಗೂ ನಮಸ್ಕಾರ. ನೇತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬೇಸಿಗೆ ಸೆಕೆಯಲ್ಲ, ಎಷ್ಟು ಜ್ಯೂಸ್ ಕುಡಿದ್ರೂ ಕಮ್ಮಿನೇ. ನಾನಿವತ್ತು ನಿಮಗೆ ಒಂದು ಹೆಸರು ಕಾಳಿನ ಜ್ಯೂಸ್ ಹೆಂಗೆ ಮಾಡೋದು ಅಂತೇಳಿ ಹೇಳಿಕೊಡ್ತೆ. ಫಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಹೆಸರು ಕಾಳು. ಅದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಕತ್ತು. ಸ್ವಲ್ಪ ಬ್ರೌನ್ ಬರೋ ತನಕ ನಾವು ಅದನ್ನು ರೋಸ್ಟ್ ಮಾಡಿ, ನೆಕ್ಸ್ಟ್ ರೋಸ್ಟ್ ಮಾಡಿ ಆದಮೇಲೆ ನಾವು ಇದನ್ನೊಂದು ಪಾತ್ರೆಗೆ ಹಾಕಿ 2 ಸಲ ವಾಶ್ ಮಾಡ್ಕೊಳ್ಕತ್ತು. ಈಗ ನಾನಿದ್ರ ಬೆನಿಫಿಟ್ಸ್ ಹೇಳ್ತೆ. ಬೇಸಿಗೆ ಟೈಮಲ್ಲಿ ಈ ಜ್ಯೂಸ್ ನಾವು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ತಂಪು ಸಿಗತ್ತಂದರೆ ನಾವು ಅದನ್ನು ಎಣಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಒಂದು ದಿನ ನೀವು ಈ ಜ್ಯೂಸ್ ಮಾಡಿ ಕುಡಿದು ನೋಡಿ ಈ ಟೈಮಲ್ಲಿ. ಯಾಕಂದರೆ ಇದರಿಂದ ದೇಹಕ್ಕೆ ತುಂಬ ತಂಪಾಗುತ್ತೆ ಮತ್ತು ನಮಗೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಇವಾಗ 2 ಸಲ ತೊಳೆದಾಯಿತು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಬೇಕು, ಯಾಕಂದರೆ ಬೇಗ ಅದು ನುಣ್ಣಗಾಗುತ್ತೆ ಅಂತ. ನೋಡಿ, ಈ ರೀತಿ ಪೇಸ್ಟ್ ಆದರೆ ಸಾಕು ನಮಗೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವೀಟ್ ಆಗಲಿ ಅಂತ ನಾವಿದಕ್ಕೆ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೆ. ಬೇಕಾದರೆ ನೀವು ಶುಗರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ಬೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ನಮ್ಮ ರಕ್ತ ಕೂಡ ಶುದ್ಧಿಯಾಗುತ್ತೆ. ಸೊ ಬೆಲ್ಲನ ಆ್ಯಡ್ ಮಾಡಿ 2 ರೌಂಡ್ ರುಬ್ಕೊಂಡ್ರೆ ಆಯಿತು. ಈಗ ನಮಗೆ ಜ್ಯೂಸ್ ರೆಡಿ ಆಯಿತು. ಇದು ನೋಡಲಿಕ್ಕೆ ಸ್ವಲ್ಪ ತಿಕ್ಕಾಗಿರುತ್ತೆ, ಅದಕ್ಕೋಸ್ಕರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದರೆ ನಮ್ಮ ಕುಡಿಲಿಕ್ಕೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರುತ್ತೆ. ಈಗ ನಮ್ಮ ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ನೀವು ಬೇಕಾದರೆ ಏಲಕ್ಕಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ. ಈಗ ಒಂದು ಗ್ಲಾಸನ್ನು ತಗೊಂಡು ಜ್ಯೂಸ್ ಹಾಕಿ ಕುಡಿತಾ ಇದ್ದರೆ ಎಷ್ಟು ಮೈಂಡ್ ರಿಲೀಫ್ ಆಗುತ್ತೆ ಅಂದರೆ, ಜೊತೆಗೆ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು. ನಮ್ಮ ಬಾಡಿನ ಹೈಡ್ರೇಟ್ ಆಗೋದ್ರಿಂದ ಇದು ತಪ್ಪಿಸುತ್ತೆ. ಸೊ ದಿನಕ್ಕೆ 2 ಸಲ ನಾವು ಹೆಸರು ಕಾಳಿನ ಜ್ಯೂಸನ್ನು ಕುಡಿಯೋದ್ರಿಂದ ಈ ಬೇಸಿಗೆಯಲ್ಲಿ ನಮ್ಮ ದೇಹ ತಂಪಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.